ಯೂಟ್ಯೂಬ್ ವಿಡಿಯೋಗಳನ್ನು ನೋಡುವಾಗ ಸ್ಕ್ರೀನ್ನ ಮೇಲಿನ ಬಲಭಾಗದಲ್ಲಿ ಬಿಳಿ ಸರ್ಕಲ್ ಒಳಗೆ ಐ ಅಕ್ಷರದ ಬಟನ್ ಒಂದನ್ನ ನೀವು ನೋಡಿಯೇ ಇರ್ತೀರಾ. ಸಾಕಷ್ಟು ಯೂಟ್ಯೂಬರ್ಸ್ಗಳು ಐ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳಿರೋದನ್ನು ಕೇಳಿರ್ತೀರಾ. ಈ ಐ ಬಟನ್ ಯಾವ ತರ ಕೆಲಸ ಮಾಡುತ್ತೆ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮ ಮುಂದಿನ ಎಲ್ಲಾ ವಿಡಿಯೋಗಳಲ್ಲಿ ಐ ಬಟನ್ ಅನ್ನ ನೀವು ಖಂಡಿತವಾಗಿ ಉಪಯೋಗಿಸೋದಂತೂ ಬಿಡೋದೇ ಇಲ್ಲ. ಹಾಗಿದ್ರೆ ಏನ್ ಈ ಐ ಬಟನ್? ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಹೊಸ ಮೊಬೈಲ್ ತಗೋಬೇಕು ಅಂತ ಯೂಟ್ಯೂಬ್ ನಲ್ಲಿ ಮೊಬೈಲ್ ರಿವ್ಯೂ ಮಾಡುವವರ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ. ಆಗ ಆ ಮೊಬೈಲ್ ರಿವ್ಯೂ ಮಾಡುವವರು ಈ ಮೊಬೈಲ್ ತರಾನೇ ಇನ್ನೊಂದು ಮೊಬೈಲ್ ಇದೆ, ಅದನ್ನ ನೋಡಿ ಅಂತ ಹೇಳ್ತಾರೆ. ಆದರೆ ಆ ವಿಡಿಯೋವನ್ನ ನೋಡೋದಕ್ಕೆ ನೀವು ಆ ಯೂಟ್ಯೂಬರ್ ಚಾನೆಲ್ಗೆ ಹೋಗಿ ವಿಡಿಯೋ ಸರ್ಚ್ ಮಾಡಿ ನೋಡಬೇಕಾಗುತ್ತೆ. ಈ ತರ ಸರ್ಚ್ ಮಾಡಿ ನೋಡೋದ್ರಿಂದ ಬಹಳನೇ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಸರಿಯಾದ ವಿಡಿಯೋಗಳು ಸಿಗದೇ ಇರಬಹುದು. ಈ ಕಾರಣಕ್ಕೆ ಯೂಟ್ಯೂಬ್ ಈ ಐ ಬಟನ್ ಅನ್ನ ಕೊಟ್ಟಿದೆ. ಮೊಬೈಲ್ ರಿವ್ಯೂ ಮಾಡುವವರು ಐ ಬಟನ್ ನಲ್ಲಿ ಬೇರೊಂದು ವಿಡಿಯೋಗೆ ಲಿಂಕ್ ಅನ್ನ ಕೊಟ್ಟಿದ್ರೆ ನೀವು ಈಸಿಯಾಗಿ ಆ ಐ ಬಟನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ವೀಕ್ಷಿಸಬಹುದು. ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಮತ್ತೊಂದು ವಿಡಿಯೋ ಇದ್ರೆ ಅದನ್ನ ಈ ಐ ಬಟನ್ ಮೂಲಕ ಲಿಂಕ್ ಮಾಡಬಹುದು. ಹಾಗಿದ್ರೆ ಈ ಐ ಬಟನ್ ಅನ್ನ ಆಡ್ ಮಾಡೋದು ಹೇಗೆ ಅಂತ ನೋಡೋಣ. ಐ ಬಟನ್ ಅನ್ನ ನಾವು ಎರಡು ರೀತಿ ಆಡ್ ಮಾಡಬಹುದು. ಐ ಬಟನ್ ಅಥವಾ ಇನ್ಫೋ ಕಾರ್ಡ್ ನ ಆಡ್ ಮಾಡೋದಕ್ಕೆ ಮೊದಲನೇ ರೀತಿ ಏನು ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಅಪ್ಲೋಡ್ ಬಟನ್ ನ ಕ್ಲಿಕ್ ಮಾಡಿ. ಅಪ್ಲೋಡ್ ಮಾಡಬೇಕಾದ ವಿಡಿಯೋವನ್ನ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ನಿಂದ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಫೈಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ನಿಮ್ಮ ವಿಡಿಯೋದ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಿ ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ನೀವು ನೋಡಬಹುದು ವಿಡಿಯೋ ಎಲಿಮೆಂಟ್ಸ್ ಅನ್ನೋ ಟೈಟಲ್ ಕೆಳಗೆ ಆಡ್ ಕಾರ್ಡ್ಸ್ ಅಂತ ಇದೆ. ಅದರ ಮುಂದೆ ಇರೋ ಆಡ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ಒಂದು ಪಾಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ಸ್ಕ್ರೀನ್ ನ ಎಡಭಾಗದಲ್ಲಿ ವಿಡಿಯೋ, ಪ್ಲೇಲಿಸ್ಟ್, ಚಾನೆಲ್, ಲಿಂಕ್ ಅಂತ 4 ಆಪ್ಷನ್ಸ್ ಇದೆ. ಅಂದ್ರೆ ನೀವು ಐ ಬಟನ್ ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಡಬಹುದು, ಅಥವಾ ನಿಮ್ಮ ಚಾನೆಲ್ ನಲ್ಲಿ ಕ್ರಿಯೇಟ್ ಮಾಡಿರೋ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಕೊಡಬಹುದು, ಅಥವಾ ಯೂಟ್ಯೂಬ್ ಚಾನೆಲ್ ನ ಲಿಂಕ್ ಅನ್ನೇ ಕೊಡಬಹುದು. ಹಾಗೆ ಲಿಂಕ್ ಅಂದ್ರೆ ಬೇರೆ ವೆಬ್ಸೈಟ್ ಗಳ ಲಿಂಕ್ ಕೂಡ ಕೊಡಬಹುದು. ನೆನಪಲ್ಲಿರಲಿ, ಈ ಲಿಂಕ್ ಆಪ್ಷನ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಮೊನೆಟೈಸ್ ಆಗಿ ಪಾರ್ಟ್ನರ್ ಆದ್ಮೇಲೆ ನಿಮ್ಗೆ ಈ ಫೀಚರ್ ಸಿಗೋದು. ಸ್ಕ್ರೀನ್ ನ ಕೆಳಭಾಗದಲ್ಲಿ ನೀವು ಈಗ ವಿಡಿಯೋ ಅಪ್ಲೋಡ್ ಮಾಡಿರೋ ಟೈಮ್ ಲೈನ್ ಕಾಣ್ತಾ ಇದೆ. ಈಗ ಇಲ್ಲಿ ನೀವು ಯಾವ ಜಾಗದಲ್ಲಿ ಐ ಬಟನ್ ಅನ್ನ ಆಡ್ ಮಾಡಬೇಕು ಅಂತ ಇದ್ದೀರೋ ಆ ಜಾಗಕ್ಕೆ ಸರಿಯಾಗಿ ಟೈಮ್ ಲೈನ್ ನಲ್ಲಿ ಇರೋ ಈ ಕರ್ಸರ್ ನ ಎಳ್ಕೊಂಡು ಹೋಗಿ ಬಿಡಿ. ನಾನು 45ನೇ ಸೆಕೆಂಡ್ಗೆ ಐ ಬಟನ್ ಬರೋ ಹಾಗೆ ಸೆಟ್ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನ ಕೊಡ್ತೀನಿ, ಹಾಗಾಗಿ ಮೇಲೆ ಇರೋ ವಿಡಿಯೋ ಬಟನ್ ನ ಕ್ಲಿಕ್ ಮಾಡ್ತೀನಿ. ಈಗ ನನ್ನ ಚಾನೆಲ್ ನಲ್ಲಿ ನಾನು ಅಪ್ಲೋಡ್ ಮಾಡಿರೋ ಎಲ್ಲಾ ವಿಡಿಯೋಗಳು ತೋರಿಸುತ್ತೆ. ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಓಪನ್ ಮಾಡೋದು ಹೇಗೆ ಅನ್ನೋ ವಿಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಆ ವಿಡಿಯೋ ಲಿಂಕ್ 45ನೇ ಸೆಕೆಂಡ್ಗೆ ಬಂದು ಕೂತಿದೆ. ಈಗ ನೀವು ಸೇವ್ ಬಟನ್ ನ ಕ್ಲಿಕ್ ಮಾಡಿ. ಈಗ ಎರಡನೇ ರೀತಿ ಐ ಬಟನ್ ಅನ್ನ ಹಾಕೋದು ಹೇಗೆ ಅನ್ನೋದನ್ನ ನೋಡೋಣ. ನೀವು ಈಗಾಗಲೇ ವಿಡಿಯೋಗಳನ್ನ ನಿಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದೀರಾ, ಆದ್ರೆ ಆ ವಿಡಿಯೋಗೆ ಐ ಬಟನ್ ಹಾಕಿಲ್ಲ ಅಂದ್ರೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕಂಟೆಂಟ್ ಪೇಜ್ಗೆ ಹೋಗಿ ನೀವು ಯಾವ ವಿಡಿಯೋಗೆ ಐ ಬಟನ್ ಅನ್ನ ಆಡ್ ಮಾಡಬೇಕೋ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ನಲ್ಲಿ ಕಾರ್ಡ್ಸ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಿ. ಈಗ ಮತ್ತೆ ಒಂದು ಪಾಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಕರ್ಸರ್ ಅನ್ನ ಯಾವ ಜಾಗಕ್ಕೆ ಐ ಬಟನ್ ಬೇಕೋ ಅಲ್ಲಿ ಎಳೆದು ತಂದು ವಿಡಿಯೋ ಲಿಂಕ್ ಅನ್ನ ಆಡ್ ಮಾಡಿ. ಹೀಗೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಐ ಬಟನ್ ಅನ್ನ ನಿಮ್ಮ ವಿಡಿಯೋಗೆ ಆಡ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ತಂತ್ರಜ್ಞಾನದ ಕುರಿತು ಕನ್ನಡದಲ್ಲಿ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಒತ್ತಿ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.